ಬೆಳಗಿನ ಬೆಳಕು. ನೂತನ ಸೃಷ್ಟಿಯ ವಿಗ್ರಹಗಳು. ಯಾಜಕಕಾಂಡ ಅಧ್ಯಾಯ 26. ಯೆಹೋವನು ನಮ್ಮನ್ನು ಸುಳ್ಳು ಬೋಧನೆಗಳಿಂದ ಮತ್ತು ಮನುಷ್ಯ ನಿರ್ಮಿತ ಧರ್ಮಗಳಿಂದ ಪ್ರತ್ಯೇಕಿಸಿದ ನಂತರವೂ ಹೃದಯವು ಹೊಸ ವಿಗ್ರಹಗಳನ್ನು ನಿರ್ಮಿಸಿಕೊಳ್ಳುತ್ತದೆ. ಇಸ್ರಾಯೇಲರನ್ನು ಐಗುಪ್ತದಿಂದ ಹೊರಗೆ ತರಲಾಯಿತು, ಆದರೂ ಅವರು ಬೇರೆ ದೇವರುಗಳನ್ನು ಬಯಸಿದರು. ಇದೆಲ್ಲ ನಮಗೆ ಎಚ್ಚರಿಕೆಯಾಗಿರಲಿ ಎಂದು ಯೆಹೋವನು ಅವರ ಕಥೆಯನ್ನು ದಾಖಲಿಸಿದ್ದಾನೆ. ಏಕೆಂದರೆ ಅವರು ಕೆಟ್ಟವುಗಳನ್ನು ಆಶಿಸಿದಂತೆ ನಾವು ಆಶಿಸಬಾರದು ಎಂದು ಹೇಳಿದೆ. ಅವರಿಗೆ ಹೇಳಿದ ಎಲ್ಲವೂ ನಮಗೆ ನಿದರ್ಶನಗಳಾಗಿವೆ. 1 ಕೊರಿಂಥದವರಿಗೆ 10:6. ಮತ್ತು ತಾನು ನಿಂತಿದ್ದೇನೆಂದು ಅಂದುಕೊಳ್ಳುವವನು ಬೀಳದಂತೆ ಎಚ್ಚರವಾಗಿರಲಿ. 1 ಕೊರಿಂಥದವರಿಗೆ 10:12. ಆದ್ದರಿಂದ ಇಲ್ಲಿನ ಪಾಠವು ಕೇವಲ ನಾವು ಬಾಬಿಲೋನನ್ನು ಬಿಟ್ಟು ಬಂದೆವು ಎಂಬುದನ್ನು ಮಾತ್ರವಲ್ಲ, ಬದಲಾಗಿ ನಾವು ಬಾಬಿಲೋನನ್ನು ಮನಸ್ಸಿನೊಳಗೆ ಹೊತ್ತು ತರಬಾರದು ಎಂಬುದು ಆಗಿದೆ. ನಮ್ಮ ಆಂತರ್ಯದಲ್ಲಿ, ಮನಸ್ಸಿನ ಆಲೋಚನೆಯಲ್ಲಿ ಯೆಹೋವನ ಸ್ಥಾನವನ್ನು ಆಕ್ರಮಿಸಿಕೊಳ್ಳುವ ಯಾವುದೇ ವಿಷಯವೂ ಸಹ ವಿಗ್ರಹವೇ ಆಗಿದೆ. ಅದು ಪ್ರತಿಮೆಯಂತೆ ಕಾಣಿಸಬೇಕೆಂದಿಲ್ಲ. ಅದು ಸುಖದ ಭರವಸೆ ನೀಡುವ ಕಾಮವಾಗಿರಬಹುದು, ಗೌರವವನ್ನು ಬಯಸುವ ಹಮ್ಮು ಇರಬಹುದು, ನಿರ್ಧಾರಗಳನ್ನು ನಿಯಂತ್ರಿಸುವ ಭಯವಿರಬಹುದು, ನಮ್ಮ ಭದ್ರತೆಗಾಗಿ ಮಾರ್ಪಡಿಸಿಕೊಳ್ಳುವ ಹಣವಿರಬಹುದು, ದೇವರೆಂದು ಭಾವಿಸುವ ಐಶ್ವರ್ಯವುಳ್ಳ ಜೀವನವಿರಬಹುದು, ಅಥವಾ ಮನೆಯಲ್ಲಿ ಅಥವಾ ಸಭೆಯಲ್ಲಿ ಜನರನ್ನು ನಿಯಂತ್ರಿಸುವ ಹಂಬಲವಿರಬಹುದು. ಈ ವಿಗ್ರಹಗಳು ಬೀಜದಂತೆ ಸಣ್ಣದಾಗಿ ಆರಂಭವಾಗಿ ನಂತರ ಹೆಚ್ಚಿನ ಜಾಗವನ್ನು ಕೇಳುತ್ತವೆ. ಯಾಕೋಬನು ಈ ಬೆಳವಣಿಗೆಯನ್ನು ಹೀಗೆ ವಿವರಿಸುತ್ತಾನೆ: ಪ್ರತಿಯೊಬ್ಬನೂ ತನ್ನ ಸ್ವಂತ ಆಶೆಯಿಂದ ಎಳೆಯಲ್ಪಟ್ಟು ಮರಳಾಗುವಾಗ ಶೋಧನೆಗೆ ಒಳಗಾಗುತ್ತಾನೆ. ಆಮೇಲೆ ಆಶೆಯು ಗರ್ಭಧರಿಸಿ ಪಾಪವನ್ನು ಹೇರುತ್ತದೆ. ಪಾಪವು ಮರಣವನ್ನುಂಟು ಮಾಡುತ್ತದೆ. ಯಾಕೋಬ 1:14-15. ವಿಗ್ರಹಗಳು ಹೀಗೆಯೇ ಕೆಲಸ ಮಾಡುತ್ತವೆ. ಅವು ಒಂದು ಸಣ್ಣ ಆಲೋಚನೆಯಾಗಿ ಆರಂಭವಾಗಿ ನಂತರ ಹವ್ಯಾಸವಾಗಿ ಕೊನೆಗೆ ನಮ್ಮ ಯಜಮಾನನಾಗಿ ಮಾರ್ಪಡುತ್ತವೆ. ಯೆಹೋವನು ನೂತನ ಸೃಷ್ಟಿಯನ್ನು ಬೇರೆಯದೇ ಆದ ಜೀವನಕ್ಕೆ ಕರೆಯುತ್ತಾನೆ. ನಾವು ಹಳೆಯ ಮನುಷ್ಯನನ್ನು ಬಿಟ್ಟು ಹೊಸ ಮನುಷ್ಯನನ್ನು ಧರಿಸಿಕೊಳ್ಳಬೇಕೆಂದು ನಮಗೆ ಹೇಳಲಾಗಿದೆ. ಎಫೆಸದವರಿಗೆ 4:22-24. ನಾವು ಮೇಲಿರುವ ವಿಷಯಗಳ ಮೇಲೆ ಮನಸ್ಸಿಡಬೇಕು. ಕೊಲೊಸ್ಸೆಯವರಿಗೆ 3:1-2. ಮತ್ತು ಆಗ ವಾಕ್ಯವು ನೇರವಾಗಿ ಹೀಗೆ ಹೇಳುತ್ತದೆ: ದುರಾಶೆಯನ್ನು, ವಿಗ್ರಹ ಆರಾಧನೆ ಆಗಿರುವ ಲೋಭವನ್ನು ಸಾಯಿಸಿರಿ. ಕೊಲೊಸ್ಸೆಯವರಿಗೆ 3:5. ಇದರ ಅರ್ಥ ವಿಗ್ರಹ ಆರಾಧನೆ ಎಂದರೆ ಕೇವಲ ಕೆತ್ತಿದ ವಿಗ್ರಹಗಳಿಗೆ ಅಡ್ಡ ಬೀಳುವುದಲ್ಲ, ಆಶೆಗಳು ಹೃದಯವನ್ನು ಆಳಲು ಬಿಡುವುದೂ ಆಗಿದೆ. ಕಾಮವು ಆಳುವಾಗ ಅದು ಸುಳ್ಳು ದೇವರಾಗುತ್ತದೆ. ಹಮ್ಮು ಆಳುವಾಗ ಅದು ಸುಳ್ಳು ದೇವರಾಗುತ್ತದೆ. ಭಯವು ಆಳುವಾಗ ಅದು ಸುಳ್ಳು ದೇವರಾಗುತ್ತದೆ. ನಮ್ಮನ್ನು ಆಳುವ ಯಾವುದೇ ವಿಷಯವು ಯೆಹೋವನಿಗೆ ಮಾತ್ರ ಸೇರಬೇಕಾದ ಸಿಂಹಾಸನದ ಮೇಲೆ ಕುಳಿತಿದೆ ಎಂದರ್ಥ. ಹೃದಯದಲ್ಲಿ ವಿಗ್ರಹಗಳು ಏಳುವಾಗ ಮೊದಲ ಅಪಾಯವು ಆತ್ಮಿಕ ಜೀವಿತವನ್ನು ಸಾಯಿಸುತ್ತದೆ. ಯೆಹೋವನೊಂದಿಗಿನ ಸಹಭಾಗಿತ್ವವು ದುರ್ಬಲಗೊಳ್ಳುತ್ತದೆ. ಪ್ರಾರ್ಥನೆಯು ಭಾರ ಮತ್ತು ನಿರಾಸವಾಗುತ್ತದೆ. ವಾಕ್ಯವು ಇನ್ನು ಮುಂದೆ ಸಿಹಿಯಾಗಿ ಅನಿಸುವುದಿಲ್ಲ. ನಾವು ಇನ್ನೂ ಧಾರ್ಮಿಕ ಕಾರ್ಯಗಳನ್ನು ಮಾಡುತ್ತಿರಬಹುದು, ಆದರೆ ಎಣ್ಣೆಯು ತಡೆಯಲ್ಪಟ್ಟಿರುವುದರಿಂದ ದೀಪವು ಹೊಗೆಯಾಡುತ್ತದೆ. ನಾನು ನನ್ನ ಹೃದಯದಲ್ಲಿ ಪಾಪಕ್ಕೆ ಆಸ್ಪದ ಕೊಟ್ಟರೆ ಪ್ರಭುವು ನನ್ನ ಮಾತನ್ನು ಕೇಳನು ಎಂದು ಸತ್ಯವೇದವು ಹೇಳುತ್ತದೆ. ಕೀರ್ತನೆ 66:18. ಪಾಪವು ದೇವರಿಗೆ ನಮಗೂ ನಡುವೆ ಗೋಡೆಯನ್ನು ನಿರ್ಮಿಸುತ್ತದೆ ಎಂದು ಯೆಶಾಯನು ಹೇಳುತ್ತಾನೆ. ಯೆಶಾಯ 59:1-2. ಇದು ಯೆಹೋವನು ಆಸಕ್ತನಾಗಿದ್ದರಿಂದಲ್ಲ, ಬದಲಾಗಿ ವಿಗ್ರಹಗಳು ಹೃದಯದಿಂದ ಕಠಿಣಗೊಳಿಸಿ ನಮ್ಮನ್ನು ಆತನ ಸನ್ನಿಧಿಯಿಂದ ದೂರ ಮಾಡುವುದರಿಂದ ಹೀಗಾಗುತ್ತದೆ. ನಾವು ಹಿಂದಿರುಗಲು ನಿರಾಕರಿಸಿದರೂ ಯೆಹೋವನು ತನ್ನ ಮಕ್ಕಳನ್ನು ಅಲಕ್ಷಿಸುವುದಿಲ್ಲ. ಆತನು ನಾಶಪಡಿಸಲು ಶಿಕ್ಷಿಸುವುದಿಲ್ಲ,
ಬದಲಾಗಿ ಸರಿಪಡಿಸಲು ಶಿಕ್ಷಿಸುತ್ತಾನೆ. ಯೆಹೋವನು ಯಾರನ್ನು ಪ್ರೀತಿಸುತ್ತಾನೋ ಅವರನ್ನು ಶಿಕ್ಷಿಸುತ್ತಾನೆ. ಇಬ್ರಿಯರಿಗೆ 12:6. ಮತ್ತು ಆತನು ಅದನ್ನು ನಾವು ಆತನ ಪವಿತ್ರತೆಯಲ್ಲಿ ಪಾಲುಗಾರರಾಗಲೆಂದು ನಮ್ಮ ಹಿತಕ್ಕಾಗಿಯೇ ಮಾಡುತ್ತಾನೆ. ಇಬ್ರಿಯರಿಗೆ 12:10. ಸಭೆಗಳಲ್ಲಿ ಬರೆದ ಪತ್ರಗಳಲ್ಲಿ ಪಶ್ಚಾತ್ತಾಪ ಪಡದಿದ್ದರೆ ಹಠಮಾರಿ ಸ್ವಭಾವವು ಕಠಿಣ ಶಿಕ್ಷೆಯನ್ನು ತರಬಲ್ಲದು ಎಂದು ಯೇಸು ಎಚ್ಚರಿಸುತ್ತಾನೆ. ಪ್ರಕಟಣೆ 2:4-5, 2:16, 3:19. ಇದು ಒಡಂಬಡಿಕೆಯ ಕ್ರಮ. ಜನರು ಪ್ರೀತಿಯ ಮಾತನ್ನು ಕೇಳದಿದ್ದಾಗ ಅವರು ಶಿಕ್ಷೆಯ ಮೂಲಕ ಎಚ್ಚರಗೊಳ್ಳುತ್ತಾರೆ. ಗಲಾತ್ಯದವರಿಗೆ ಬರೆದ ಪತ್ರವು ಇದೇ ಗಂಭೀರ ನಿಯಮವನ್ನು ನೀಡುತ್ತದೆ. ಮನುಷ್ಯನು ಏನನ್ನು ಬಿತ್ತುತ್ತಾನೋ ಅದನ್ನೇ ಕೊಯ್ಯುವನು. ಗಲಾತ್ಯದವರಿಗೆ 6:7. ನಾವು ಶರೀರ ಭಾವಕ್ಕೆ ಅನುಸಾರವಾಗಿ ಬಿತ್ತಿದರೆ ನಾಶವನ್ನು ಕೊಯ್ಯುತ್ತೇವೆ, ಆತ್ಮಕ್ಕೆ ಅನುಸಾರವಾಗಿ ಬಿತ್ತಿದರೆ ಜೀವವನ್ನು ಕೊಯ್ಯುತ್ತೇವೆ. ಗಲಾತ್ಯದವರಿಗೆ 6:8. ಆದ್ದರಿಂದ ಹೌದು, ವಿಗ್ರಹಗಳು ವಿಪತ್ತನ್ನು ತರಬಹುದು. ಅದು ಯೆಹೋವನು ಕ್ರೂರನಾದ್ದರಿಂದಲ್ಲ, ಆದರೆ ಪಾಪವು ತನ್ನದೇ ಆದ ಪರಿಣಾಮಗಳನ್ನು ಹೊಂದಿರುತ್ತದೆ ಮತ್ತು ಯೆಹೋವನು ತನ್ನ ಮಗುವು ದ್ರೋಹದಲ್ಲಿ ಸುಖವಾಗಿ ನಿದ್ರೆ ಮಾಡುವುದನ್ನು ಸಹಿಸುವುದಿಲ್ಲ. ಆದರೆ ಯೆಹೋವನ ಕೃಪೆ ಎಂದರೆ ಆತನು ಯಾವಾಗಲೂ ಹಿಂದಿರುಗಲು ಒಂದು ಬಾಗಿಲನ್ನು ತೆರೆದಿಟ್ಟಿರುತ್ತಾನೆ. ಶಿಕ್ಷೆಯ ನಂತರ ಹೃದಯವು ವಿಧಿಯುಳ್ಳವನಾದರೆ ಯೆಹೋವನು ಒಡಂಬಡಿಕೆಯ ಕೃಪೆಯನ್ನು ಸ್ಮರಿಸುತ್ತಾನೆ ಎಂದು ಯಾಜಕಕಾಂಡ 26 ತೋರಿಸುತ್ತದೆ. ಹೊಸ ಒಡಂಬಡಿಕೆಯು ಅದನ್ನೇ ಹೇಳುತ್ತದೆ. ನಾವು ನಮ್ಮ ಪಾಪಗಳನ್ನು ಅರಿಕೆ ಮಾಡಿದರೆ ಆತನು ಅವುಗಳನ್ನು ಕ್ಷಮಿಸಲು ನಂಬಿಗಸ್ತನೂ ನೀತಿವಂತನೂ ಆಗಿದ್ದಾನೆ. 1 ಯೋವಾನ 1:9. ದೈವಿಕ ಚಿಂತೆಯು ಪಶ್ಚಾತ್ತಾಪವನ್ನುಂಟು ಮಾಡುತ್ತದೆ. 2 ಕೊರಿಂಥದವರಿಗೆ 7:10. ನಾವು ವಿಗ್ರಹವನ್ನು ಸಮರ್ಥಿಸಿಕೊಳ್ಳುವುದನ್ನು ನಿಲ್ಲಿಸಿ ಅರಿಕೆ ಮಾಡಲು ಆರಂಭಿಸಿದಾಗ ಗುಣಮುಖವಾಗುವ ಪ್ರಕ್ರಿಯೆ ಆರಂಭವಾಗುತ್ತದೆ. ನಾವು ಮೊದಲು ನಮ್ಮನ್ನು ಸರಿಪಡಿಸಿಕೊಂಡು ನಂತರ ಬರಬೇಕೆಂದು ದೇವರು ಕೇಳುವುದಿಲ್ಲ. ಬದಲಾಗಿ ಆತನ ಬಳಿಗೆ ಬಂದು ಶರಣಾಗಿ ಆತನೇ ನಮ್ಮನ್ನು ಶುದ್ಧೀಕರಿಸುವಂತೆ ಬಿಡಬೇಕೆಂದು ಆತನು ಕೇಳುತ್ತಾನೆ. ಹಾಗಾದರೆ ನೂತನ ಸೃಷ್ಟಿಯಲ್ಲಿರುವ ವಿಗ್ರಹಗಳನ್ನು ಕೆಡವಿ ಹಾಕುವುದು ಹೇಗೆ? ನಾವು ಅವುಗಳನ್ನು ಯೆಹೋವನ ಬೆಳಕಿಗೆ ತರುವ ಮೂಲಕ ಇದನ್ನು ಆರಂಭಿಸುತ್ತೇವೆ. ಅವುಗಳನ್ನು ಸಣ್ಣ ಪಾಪಗಳು ಎಂದು ಕರೆಯುವುದನ್ನು ನಿಲ್ಲಿಸುತ್ತೇವೆ, ಆದರೆ ದೇವರ ವಾಕ್ಯಕ್ಕೆ ಸಮ್ಮತಿಸುತ್ತೇವೆ. ಯೆಹೋವನಿಗೆ ಅಧೀನರಾಗಿ ಸೈತಾನನನ್ನು ಎದುರಿಸುತ್ತೇವೆ. ಯಾಕೋಬ 4:7. ವಿಗ್ರಹಗಳಿಗೆ ಪೋಷಣೆ ನೀಡುವ ವಿಷಯಗಳನ್ನು ಕತ್ತರಿಸಿ ಹಾಕುತ್ತೇವೆ, ಏಕೆಂದರೆ ವಿಗ್ರಹಗಳು ಇಂಧನದಿಂದ ಬೆಳೆಯುತ್ತವೆ. ಪಾಪವನ್ನು ರಕ್ಷಿಸುವುದಕ್ಕಿಂತ ಅದರ ಕಾರಣವನ್ನೇ ಕತ್ತರಿಸಿ ಹಾಕುವುದು ಲೇಸು ಎಂದು ಯೇಸು ಹೇಳಿದನು. ಅಂದರೆ ನಮ್ಮ ಕಣ್ಣು ನಮಗೆ ಪಾಪ ಉಂಟು ಮಾಡಿದರೆ ಅದನ್ನು ಕಿತ್ತು ಹಾಕಲು ಸಿದ್ಧರಿರಬೇಕು. ಮತ್ತಾಯ 5:29-30. ನಂತರ ಖಾಲಿಯಾದ ಜಾಗವನ್ನು ಪವಿತ್ರಾತ್ಮನಿಂದ ತುಂಬಿಸುತ್ತೇವೆ, ಏಕೆಂದರೆ ಖಾಲಿ ಹೃದಯವು ಕೆಟ್ಟ ವಿಷಯಗಳಿಗೆ ವಾಸಸ್ಥಾನವಾಗುತ್ತದೆ. ಆತ್ಮನ ಪ್ರೇರಣೆಯಿಂದ ನಡೆಯಿರಿ, ಆಗ ನೀವು ಶರೀರದ ಆಶಯಗಳನ್ನು ನೆರವೇರಿಸುವುದಿಲ್ಲ. ಗಲಾತ್ಯದವರಿಗೆ 5:16. ನಾವು ಪ್ರತಿದಿನ ಮನಸ್ಸನ್ನು ನವೀಕರಿಸಿಕೊಳ್ಳುತ್ತೇವೆ. ರೋಮಾಪುರದವರಿಗೆ 12:1-2. ಎಚ್ಚರವಾಗಿದ್ದು ಪ್ರಾರ್ಥಿಸುತ್ತೇವೆ. ಮತ್ತಾಯ 26:41. ವಿಷಯಗಳನ್ನು ಬೆಳಕಿಗೆ ತಂದಾಗ ಗುಣವಾಗುವುದು ಸುಲಭವಾಗುವುದರಿಂದ ಸಹಭಾಗಿತ್ವ ಮತ್ತು ಅರಿಕೆಯನ್ನು ಮುಕ್ತವಾಗಿಟ್ಟುಕೊಳ್ಳುತ್ತೇವೆ. ಯಾಕೋಬ 5:16. ಎಚ್ಚರಿಕೆಯು ಸತ್ಯವಾಗಿದೆ. ವಿಗ್ರಹಗಳು ಪ್ರತ್ಯೇಕಿಸಲ್ಪಟ್ಟ ಜನರನ್ನು ನಿಧಾನವಾಗಿ ಯೆಹೋವನನ್ನು ಮರೆತ ಮತ್ತೊಂದು ಇಸ್ರಾಯೇಲರನ್ನು ಬದಲಿಸಬಲ್ಲವು, ಆದರೆ ನಿರೀಕ್ಷೆಯು ಹೆಚ್ಚು ಬಲವಾಗಿದೆ. ನಾವು ಹಿಂದಿರುಗಿದಾಗ ಯೆಹೋವನು ನಮ್ಮನ್ನು ಕಾಯಲು, ಶುದ್ಧೀಕರಿಸಲು ಮತ್ತು ಪುನಃಸ್ಥಾಪಿಸಲು ಶಕ್ತನಾಗಿದ್ದಾನೆ. ಆದ್ದರಿಂದ ಸುರಕ್ಷಿತ ಹಾದಿಯು ಸರಳ ಮತ್ತು ಆಳವಾಗಿದೆ. ಯೆಹೋವನಿಗೆ ಪ್ರಥಮ ಸ್ಥಾನ ನೀಡಿರಿ, ಹೃದಯವನ್ನು ಮೃದುವಾಗಿಟ್ಟುಕೊಳ್ಳಿರಿ, ಬೇಗನೆ ಅರಿಕೆ ಮಾಡಿರಿ ಮತ್ತು ದೀಪವು ಹೊಗೆಯಾಗುವ ಮುನ್ನ ನಮ್ಮ ಮಹಾಯಾಜಕನು ಅದನ್ನು ಸರಿಪಡಿಸಲು ಅವಕಾಶ ನೀಡಿರಿ. ಪ್ರಾರ್ಥನೆ. ನಮ್ಮ ಪರಲೋಕದ ತಂದೆಯೇ, ಕತ್ತಲೆಯಿಂದ ನಮ್ಮನ್ನು ಹೊರಗೆ ಕರೆದು ಸುಳ್ಳು ಆರಾಧನೆ
ಮತ್ತು ಮನುಷ್ಯ ನಿರ್ಮಿತ ಬೋಧನೆಗಳಿಂದ ನಮ್ಮನ್ನು ಪ್ರತ್ಯೇಕಿಸಿದ್ದಕ್ಕಾಗಿ ನಿನಗೆ ವಂದನೆಗಳು. ದಯವಿಟ್ಟು ನಮ್ಮ ಹೃದಯಗಳನ್ನು ಶೋಧಿಸಿ ಮತ್ತು ಅಡಗಿರುವ ಪ್ರತಿಯೊಂದು ವಿಗ್ರಹವನ್ನು, ಕಾಮ, ಹಮ್ಮು, ಭಯ, ಸ್ವಾರ್ಥ ಮತ್ತು ಈ ಲೋಕದ ಮೇಲಿನ ಪ್ರೀತಿಯನ್ನು ನಮಗೆ ತೋರಿಸಿಕೊಂಡು ಅವುಗಳನ್ನು ಕೆಡವಿ ಹಾಕಲು ನಮಗೆ ಸಹಾಯ ಮಾಡು. ಪೂರ್ಣ ಹೃದಯದಿಂದ ನಿನ್ನನ್ನು ಪ್ರೀತಿಸಲು ಮತ್ತು ಕೇವಲ ಮಾತುಗಳಲ್ಲಿ ಮಾತ್ರವಲ್ಲದೆ ಆಂತರ್ಯದಿಂದ ನಿಮಗೆ ವಿಧೇಯರಾಗಲು ನಿನ್ನ ಪವಿತ್ರಾತ್ಮವನ್ನು ನಮಗೆ ನೀಡು. ಇಸ್ರಾಯೇಲರಂತೆ ನಾವು ನಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳದಂತೆ ನಮ್ಮನ್ನು ಕಾಪಾಡು. ನಾವು ಎಡವಿದಾಗ ಬೇಗನೆ ಪಶ್ಚಾತ್ತಾಪಕ್ಕೆ ನಮ್ಮನ್ನು ನಡೆಸು. ಇದರಿಂದ ನಾವು ಶಿಕ್ಷೆಯನ್ನು ಆಹ್ವಾನಿಸಿದಂತೆ ಇರಲಿ. ನಮ್ಮ ಕ್ರಿಸ್ತನಿಗಾಗಿ ಮತ್ತು ನೀನು ನೀಡಿದ ಸತ್ಯ ನಿರೀಕ್ಷೆಗಾಗಿ ನಾವು ನಿನ್ನನ್ನು ಸ್ತುತಿಸುತ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಆಮೀನ್.